ಇವತ್ತು ಒಂದೇ ದಿನದಲ್ಲಿ 38,000 ಮಾಡ್ಬಿಟ್ಟೆ. ಸೊ 7 ಫಿಗರ್ ರೆವಿನ್ಯೂ ಜನರೇಟ್ ಮಾಡೋ ಕಾಂಟೆಂಟ್ ಕ್ರಿಯೇಟರ್ ಡೇ ಇನ್ ದ ಲೈಫ್. ಸೊ ಒಂದು 10:30 ಎದ್ದೆ. ಆಮೇಲೆ ಎದ್ದ ತಕ್ಷಣನೇ ನಾನು ಹಲ್ಲು ಉಜ್ಜಿಲ್ಲ, ಡೈರೆಕ್ಟ್ ಯೂಟ್ಯೂಬ್ ಸ್ಕ್ರಿಪ್ಟಿಂಗ್ ಮಾಡಿದೆ. ಸೊ ಸ್ಕ್ರಿಪ್ಟ್ ರೈಟಿಂಗ್ ಇಸ್ ದ ಇಂಪಾರ್ಟೆಂಟ್ ಪಾರ್ಟ್. ಸೊ ಹಾಗಾಗಿ ಫಸ್ಟ್ ಎದ್ದ ತಕ್ಷಣನೇ ನಂದೇನು ಬ್ರೈನ್ ಪಾಯಿಂಟ್ಸ್ ಫುಲ್ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನಾನು ಸ್ಕ್ರಿಪ್ಟಿಂಗ್ ಮಾಡ್ತೀನಿ ಅರ್ಧ ಗಂಟೆ. ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ನನ್ನ ಲಿಸ್ಟಿಂಗು, ಆಮೇಲೆ ಕ್ಲೈಂಟ್ಸ್ನ ಮೆಸೇಜ್ ಚೆಕ್ ಮಾಡಿದೆ. ಸಿಕ್ಕಾಪಟ್ಟೆ ಮೆಸೇಜ್ ಬಂದಿತ್ತು. ಆ ಮೆಸೇಜಸ್ ಎಲ್ಲ ರಿಪ್ಲೈ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡಿದೆ. ಸೊ ನಾನು ಬಾಡಿ ಬಿಲ್ಡರ್ಸ್ ಥರ ಅಡುಗೆ ಮಾಡ್ಕೊತೀನಿ. ಸೊ 100 ಗ್ರಾಮ್ಸ್ ರೈಸು, 150 ಗ್ರಾಮ್ಸ್ ಚಿಕನ್ನು, ಆಮೇಲೆ 100 ಗ್ರಾಮ್ಸ್ ಕುಕ್ಕುಂಬರು, ಸೊ 70 ಗ್ರಾಮ್ಸ್ ಪ್ರೋಟೀನು, ಕಾಬ್ಸು. ಸೊ ಅಫ್ಕೋರ್ಸ್ ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಏನು ಹೋಗ್ತಿಲ್ಲ, ಬಟ್ ಸ್ಟಿಲ್ ನನ್ನ ಪ್ರಕಾರ ನೀವೇನು ಊಟ ಮಾಡ್ತೀರಾ ಸೊ ಅದು ಆಬ್ವಿಯಸ್ಲಿ ಮ್ಯಾಟರ್ ಆಗುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ. ಸೊ ಅದು ಬಿಸ್ನೆಸ್ ಆಗಿರಲಿ. ಆಮೇಲೆ ನಂದು ಫೇವ್ರೇಟ್ ಪಾರ್ಟು ವಿಚ್ ಇಸ್ ಸೇಲ್ಸ್ ಕಾಲ್. ಸೊ ನಾನು ಸೇಲ್ಸ್ ಕಾಲ್ಸ್ ನಾನೇ ತೊಗೊಳ್ತೀನಿ ನಮ್ಮ ಕಂಪ್ನಿಲಿ. ಇವತ್ತು 3 ಮೀಟಿಂಗ್ಸಲ್ಲಿ 1 ಮೀಟಿಂಗ್ ಕನ್ವರ್ಟ್ ಆಯಿತು. ಆಮೇಲೆ ಕೆಲವು ಸಾಫ್ಟ್ವೇರ್ ಟೂಲ್ಸ್ ಸೇಲ್ಸು ಆಯಿತು. ಸೊ ಟೋಟಲ್ ಇವತ್ತಿನ ರೆವೆನ್ಯೂ 38,883. ಆಮೇಲೆ ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡಿದೆ. ನಾನು ಯೂಶಲಿ ಮಧ್ಯಾಹ್ನ ಯೂಟ್ಯೂಬ್ ವಿಡಿಯೋ ಮಾಡಲ್ಲ, ಯೂಶಲಿ ನೈಟ್ ಮಾಡ್ತೀನಿ, ಬಟ್ ಇವತ್ತು ಬೇಗ ಮಲಗಬೇಕಿತ್ತು. ಆಮೇಲೆ ಪ್ರೋಟೀನು, ಕ್ರಿಯೇಟಿನ್ ಎಲ್ಲ ತೊಗೊಂಡು ಜಿಮ್ಮಿಗೆ ಹೋದೆ. ಸೊ ಇವತ್ತು ಬೈಸಿಪ್ಸು ಮತ್ತು ಲೆಗ್ಸ್ ವರ್ಕೌಟ್ ಮಾಡಿದೆ. ನೋಡಿ, ನೀವು ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದರೆ ನೀವು ಜಿಮ್ಮಿಗೆ ಹೋಗಲೇಬೇಕು. ಯಾಕಂದರೆ ನೀವು ಬಾಡಿ ಬಿಲ್ಡಿಂಗಿಂದ ನೀವು ಒಂದು ಒಳ್ಳೆ ಡಿಸಿಪ್ಲಿನ್ನ ಕಲಿತೀರಾ. ಆಮೇಲೆ ಆ ಡಿಸಿಪ್ಲಿನ್ನ ನೀವು ಬಿಸ್ನೆಸ್ ಮೇಲೆ ಯೂಸ್ ಮಾಡ್ಕೊಬೋದು ಫೋಕಸ್ ಮಾಡೋಕ್ಕೆ. ಹಾಗೆ ನೀವು ಜಿಮ್ಮಲ್ಲೂ ಕನ್ಸಿಸ್ಟೆಂಟ್ ಆಗಿದ್ದೀರಾ, ಒಳ್ಳೆ ಬಾಡಿ ಬಿಲ್ಡಿಂಗ್ ಮಾಡ್ತಿದ್ದೀರಾ ಅಂದರೆ ನನ್ನ ಸಜೆಷನ್ ಏನಂದರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ನಿಮ್ಮ ಬಾಡಿ ಬಿಲ್ಡಿಂಗಲ್ಲಿ ನೀವು ಡಿಸಿಪ್ಲಿನ್ ಇದೆ ಅಂದರೆ ಆ ಡಿಸಿಪ್ಲಿನ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ನೀವು ಬಿಸ್ನೆಸ್ಸಲ್ಲೂ ಒಳ್ಳೆ ಅಚೀವ್ ಮಾಡ್ತೀರಾ. ಸೊ ಹಾಗಾಗಿ ಬಾಡಿ ಬಿಲ್ಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನಿವಾಗ ಒಂದು 5 ಮಂತ್ಸ್ ಆಯಿತು ಕನ್ಸಿಸ್ಟೆಂಟಾಗಿ ಜಿಮ್ಮಿಗೆ ಹೋಗಿ. ಸೊ ಅದರಿಂದ ನನಗೆ ತುಂಬ ಹೆಲ್ಪ್ ಆಗ್ತಿದೆ ಫೋಕಸ್ ಮಾಡೋಕ್ಕೆ, ನನ್ನ ಡಿಸಿಪ್ಲಿನಲ್ಲಿ ಆಗಿರಲಿ. ಆಮೇಲೆ ತುಂಬ ಬ್ಯಾಡ್ ಹ್ಯಾಬಿಟ್ಸು ಅವಾಯ್ಡ್ ಆಗಿದೆ, ವಿಚ್ ಈಸ್ ಹೆಲ್ಪಿಂಗ್ ಮೀ ಟು ಗೆಟ್ ಬೆಟರ್ ರಿಸಲ್ಟ್ಸ್ ಇನ್ ಮೈ ಬಿಸ್ನೆಸ್ ಆಸ್ ವೆಲ್. ಆಮೇಲೆ ಹಾಗೆ ಮಿರರ್ ಮುಂದೆ ನಾನು ಪ್ರೋಗ್ರೆಸ್ನ ಚೆಕ್ ಮಾಡಿಕೊಂಡೆ. ಎನಿಹೌ ಬಟ್ ಸ್ಟಿಲ್ ನಾನು ಇನ್ನೂ ಪ್ರೋಗ್ರೆಸ್ ಆಗಬೇಕು. 50% ಬಾಡಿ ಫ್ಯಾಟಿಗೆ ರೀಚ್ ಆಗಬೇಕು. ಆಮೇಲೆ ಮನೆಗೆ ಬಂದು ನಂದು ದಿನದ ಸೆಕೆಂಡ್ ಮೀಲ್ ಮಾಡಿದೆ. ಸೊ ಅಗೇನ್ ಸೇಮ್ 70 ಗ್ರಾಮ್ಸ್ ಪ್ರೋಟೀನು, ಚಿಕನ್ನು, ಫೈಬರ್ಸು, ಚಿಕನ್ ಸೂಪು, ಮಲ್ಟಿವಿಟಮಿನ್ಸು, ಆಮೇಲೆ ಫಿಶ್ ಆಯಿಲು, ಅಗೇನ್ ಬ್ರಾಕ್ಲಿ ಅದೆಲ್ಲ ತಿಂದೆ. ಸೊ ಆಮೇಲೆ ಬೇಗ ಮಲ್ಕೊಂಡೆ, ಯಾಕಂದರೆ ನಾಳೆ ನನ್ನ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ದಿನ ಇದೆ. ಸೊ ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗತ್ತೆ.